ರಾಜಸ್ಥಾನದಲ್ಲಿ ಪಾಕ್ ಮಿಸೈಲ್ಗಳ ಅವಶೇಷ ಪತ್ತೆಯಾಗಿದೆ ಅನ್ನೋದರ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರುವಂತದ್ದು. ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಮಿಸೈಲ್ಗಳ ಅವಶೇಷ ಪತ್ತೆಯಾಗಿದೆ. ಪಾಕ್ ಮಿಸೈಲ್ಗಳನ್ನ ಉಡೀಸ್ ಮಾಡಿರುವ ಭಾರತೀಯ ಸೇನೆ. ಪಾಕಿಸ್ತಾನದ ಮಿಸೈಲ್ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ರಾಜಸ್ಥಾನದ ಹಲವೆಡೆ ಪಾಕ್ ಮಿಸೈಲ್ಗಳು ಪತ್ತೆಯಾಗಿವೆ. ಕ್ಷಿಪಣಿಗಳನ್ನ ಈಗ ಭಾರತೀಯ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು, ಆ ಒಂದು ಕ್ಷಿಪಣಿಗಳನ್ನ ಕ್ಷಣಾರ್ಧದಲ್ಲಿ ಆಗಸದಲ್ಲೇ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಸದ್ಯ ಆ ಒಂದು ಮಿಸೈಲ್ಗಳ ಅವಶೇಷಗಳು ಈಗ ರಾಜಸ್ಥಾನದಲ್ಲಿ ಪತ್ತೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿರುವಂಥದ್ದು. ರಾಜಸ್ಥಾನದ ಹಲವೆಡೆ ಪಾಕ್ನ ಮಿಸೈಲ್ಗಳು ಪತ್ತೆಯಾಗಿವೆ. ಹೀಗಾಗಿ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ವಶಪಡಿಸಿಕೊಂಡಿದೆ. ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ನಾನ್ ಸ್ಟಾಪ್ ಕವರೇಜ್ ಅನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ನೀಡ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸದ್ಯದ ಮಾಹಿತಿ ಪ್ರಕಾರ ಸದ್ಯದ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡಬಹುದು. ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಮಿಸೈಲ್ಗಳ ಅವಶೇಷಗಳು ಪತ್ತೆಯಾಗಿವೆ. ಇದನ್ನ ಭಾರತೀಯ ಸೇನೆ ಇದೀಗ ವಶಪಡಿಸಿಕೊಂಡಿದೆ. ಪಾಕ್ ಮಿಸೈಲ್ಗಳನ್ನ ಉಡೀಸ್ ಮಾಡಿರುವ ಭಾರತೀಯ ಸೇನೆ ಎಷ್ಟೇ ಮಿಸೈಲ್ಗಳನ್ನ ಕಳಿಸಿದ್ರು, ಎಷ್ಟೇ ಡ್ರೋನ್ಗಳನ್ನ ಕಳಿಸಿದ್ರು ಕೂಡ ಭಾರತೀಯ ಸೇನೆ ಕ್ಷಣಾರ್ಧದಲ್ಲಿ ಉಡೀಸ್ ಮಾಡ್ತಿದೆ. ನಿನ್ನೆಯಿಂದ ಬರೋಬ್ಬರಿ ಪಾಕಿಸ್ತಾನದ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಭಾರತೀಯ ಸೇನೆ ಒಂದೇ ಕ್ಷಣದಲ್ಲಿ ಅವುಗಳನ್ನು ಛಿದ್ರಗೊಳಿಸಿದೆ. ಈಗ ಮಿಸೈಲ್ಗಳನ್ನು ಕೂಡ ಉಡೀಸ್ ಮಾಡಿದ್ದು, ರಾಜಸ್ಥಾನದ ಹಲವೆಡೆ ಮಿಸೈಲ್ಗಳ ಅವಶೇಷ ಪತ್ತೆಯಾಗಿದೆ. ये आप फर्स्ट जो सबसे पहले बड़ा वाला, ठीक है मैं बता दूं। ये लोकेशन तो वही है ना, गेड़ा पेड़ो। हाँ वही देखिए सर, कहाँ जाएंगे इसे? एयरफोर्स के जो आला अधिकारी हैं वो उसका निरीक्षण करेंगे और इसको डिस्मेंटल करेंगे। और अब इसको डिस्मेंटल किया जाएगा, इसका निरीक्षण लिखा हुआ है। ನಿನ್ನೆ ನಮ್ಮ 26ಕ್ಕೂ ಹೆಚ್ಚು ನಗರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ಮೂಲಕ ಸರಣಿ ದಾಳಿಗೆ ಯತ್ನಿಸಿತು. ಆದರೆ ಈ ಒಂದು ಯತ್ನ ವಿಫಲಗೊಂಡಿದೆ. ಯಾಕಂದ್ರೆ ವಿಫಲಗೊಳಿಸಿತು ನಮ್ಮ ಭಾರತೀಯ ಸೇನೆ. ಪಾಕಿಸ್ತಾನ ಭಾರತದ ಮೇಲೆ ನಿರಂತರ ದಾಳಿಗೆ ಯತ್ನಿಸ್ತಾ ಇದ್ದು, ಎಲ್ಲವನ್ನೂ ಕೂಡ ಕ್ಷಣಾರ್ಧದಲ್ಲಿ ಭಾರತೀಯ ಸೇನೆ ಉಡೀಸ್ ಮಾಡ್ತಾ ಇದೆ. ಅದರಂತೆ ನಿನ್ನೆಯೂ ಕೂಡ ಕೆಲವು ಪ್ರಮುಖ ನಗರಗಳ ಮೇಲೆ ಡ್ರೋನ್ ದಾಳಿ ನಡೆಸಿ ವಿಫಲವಾಗಿದೆ. ಈ ಕುರಿತು ಭಾರತೀಯ ಸೇನೆಯೇ ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿತು. ಇನ್ನು ಇವತ್ತು ಬೆಳಗ್ಗೆ ಭಾರತೀಯ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟರು. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್